ಬಿಜೆಪಿ ಪದಾಧಿಕಾರಿ ಯಾದಗಿರಿ ಪ್ರಕರಣ ಬಿಜೆಪಿ ಮೆಂಬರ್ ಹಾಗೂ ಚಿತ್ತಾಪುರ ಸ್ವಲ್ಪ ಬೇರೆ ಕಡೆ ಮಾರಾಟ ಆಗೋದಕ್ಕೆ ಅವಕಾಶ ಆಯಿತು ಅನ್ನೋ ದೃಷ್ಟಿಯಿಂದ ಒಂದು ಹೊಸ ಚಿಂತನೆಯನ್ನು ಮಾಡಿ ಅದಕ್ಕೆ ಬದಲಾಗಿ ಎಣ್ಣೆ ಕಾಳು ಉಪ್ಪು ಸಕ್ಕರೆ ಕೊಟ್ಟು ಅದರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಕೊಡೋಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಇಂದಿರಾ ಕಿಟ್ ಕೊಡಬೇಕಂತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಬಹುತೇಕ ಜನವರಿ ಸಾಧ್ಯವಾದರೆ ಜನವರಿಯಲ್ಲಿ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಿ ಪೌಷ್ಟಿಕ ಆಹಾರ ಕೊಡುವುದರಿಂದ ಅಕ್ಕಿಯನ್ನು ಏನು ದುರ್ಬಳಕೆ ಆಗ್ತಿತ್ತು ಅದನ್ನು ತಡೆಗಟ್ಟಕ್ಕೂ ಆಗ್ತದೆ, ಪೌಷ್ಟಿಕ ಆಹಾರವನ್ನು ಕೊಟ್ಟಕ್ಕಾಗುತ್ತೆ. ಈ ಕೆಲಸ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಸಭಾಪತಿಗಳೇ, ನಾನು ಕೇಳ್ತಾ ಇರೋದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಕಾಯ್ದೆ ಅಂತಂದು ಈಗ ಅಕ್ರಮ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಜಾಲ ವ್ಯಾಪಕವಾಗಿದೆ. ಅದನ್ನು ತಡೆಗಟ್ಟೋದಕ್ಕೆ ಈಗಿರುವ ಕಾಯ್ದೆಯಲ್ಲಿ ಸಾಕಾಗ್ತಿಲ್ಲ. ಯಾರು ಅಪರಾಧ ಮಾಡ್ತಾರೆ ಅವರ ಆಸ್ತಿ ಮುಟ್ಗೋಲು ಹಾಕಬೇಕು, ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿದ್ದರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು. ಅಂಥ ಕಠಿಣ ಕ್ರಮ ತಗೊಂಡ್ರೆ ಮಾತ್ರ ಸಾಧ್ಯ. ಅಕಸ್ಮಾತು ಯಾರು ಫಲಾನುಭವಿಗಳಿದ್ದಾರೆ ಅವರೇ ಮಾರಾಟ ಮಾಡ್ತಾ ಇದ್ರೆ ಅವರಿಗೆ ಅದು ಬೇಕಾಗಿಲ್ಲ ಅಂತಾಯ್ತು. ಅವರ ಅದ್ರ ಬಗ್ಗೆ ಒಂದು ಪರಿಶೀಲನೆ ನಡೆಸಬೇಕಲ್ಲ. ಅಗತ್ಯ ಇಲ್ಲದೆ ಇದ್ರೂ ನಾವು ಕೊಡ್ತಾ ಇದ್ದೀವಿ ಅಂತ ಅನಿಸಿದ್ರೆ ನಾವೇ ದುರುಪಯೋಗಕ್ಕೆ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಹಾಗಿದ್ರೆ ಅದಕ್ಕೇನು ಪರಿಹಾರ? ಅದಕ್ಕೆ ಆ ರೀತಿ ಏನಾದ್ರು ವಿಶೇಷ ಕಾಯ್ದೆಯನ್ನು ತರುವ ಉದ್ದೇಶ ಇದೆಯಾ? ಮತ್ತು SIT ರಚನೆ ಮಾಡ್ತೀರಾ? SIT ಅವಶ್ಯಕತೆ ಇಲ್ಲ. ಇರುವ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ, ಮಾಡ್ತಾ ಇದ್ದೀವಿ. 90% ಜನ ಬೇಳೆ ಎಣ್ಣೆ ಕೊಡಬೇಕು ಅಂತ ಹೇಳಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ವಿ. ಬಹುತೇಕ ಇನ್ನು ಅಂತೂ ಅಕ್ಕಿ ಮಾರಾಟ ಮಾಡುವಂಥದ್ದು ಆಗಲ್ಲ. ಅಲ್ಲ, ಅಕ್ಕಿ ಬದಲಿಗೆ ಬೇಳೆ ಎಣ್ಣೆ ಕೊಡ್ತೀರಾ? ಅಕ್ಕಿ ಬದಲಿಗೆ ಬೇಳೆ ಎಣ್ಣೆ ಕೊಡ್ತೀರೋ ಅಥವಾ ಅಕ್ಕಿಯನ್ನು ಸೇರಿಸಿ ಬೇಳೆ ಎಣ್ಣೆ ಕೊಡ್ತೀರೋ? ಮಾನ್ಯ ಸಭಾಪತಿಗಳೇ, ಯಾದಗಿರಿಯಲ್ಲಿ ಇದೇ ಕೇಸು ವಿಷಯದಲ್ಲಿ ನಾವು CIDಗೆ ಇದು ಮಾಡಿದ್ದೀವಿ. ನೀವು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಆಕ್ಷನ್ ತಗೊಳ್ಳೋದ್ರಲ್ಲಿ ಏನು ಮುಚ್ಚಮರಿಲ್ಲ, ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿದೆ ಸರ್ಕಾರ. ಅದರಲ್ಲಿ ವಿಫಲವಾಗಿಲ್ಲ. ಪ್ರಕಾರ ಸ್ವಲ್ಪ ಹೇಳ್ಬಿಡ್ಲಿ, ಇಲ್ಲಿ ಭಾಷಣ ಹೊಡೆಯೋದ್ರಿಂದ ಆಗಲ್ಲ. ಮಾಡ್ತೀರಿ ನೀವು ಅವ್ರಿಗೆ ಅನೇಬಲ್ ಟು ಆನ್ಸರ್. ಇಲ್ಲ ಸಭಾಪತಿಗಳೇ, ಹೇಳ್ತಾ ಯಾರು ಈ ತನಿಖೆ ಯಾದಗಿರಿ ಪ್ರಕರಣದಲ್ಲಿ A1, A2, A3 ಯಾರು ಅಂತ ಕ್ವಶನ್ ಅವರದ ಕ್ವಶನ್ ಕೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ. ಬೇಕಾದ್ರೆ ಈಗ ಒಂದೇ ವಿಷಯ, ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಜಿಲ್ಲೆ ವ್ಯಾಪಿಸಿದೆ ಇದು ಜಾಲ. ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಈಗ ನಿಮ್ಗೆ ನೀವು ಒಬ್ಬರೇ ಇಲ್ಲ ಇಲ್ಲಿ ಉತ್ತರವನ್ನು ಹೇಳಿದ್ದಾರೆ. ಸಭಾಪತಿಗಳೇ, ಅವ್ರು ಕೊಟ್ಟ ಉತ್ತರ ಅವ್ರಿಗೆ ಸಮಾಧಾನ ಇದೆಯಾ? ನಾಳೆಯಿಂದ ಅಕ್ರಮ ನಡೆಯಲ್ವಾ? ನಾಳೆ ಯಾವುದೇ ಪ್ರಕರಣ ಬರಲ್ವಾ? ನೀವು ಅವ್ರ ಉತ್ತರ ಹೇಳಿದ್ದಾರೆ, ನಿಮ್ ಸಮಾಧಾನಕ್ಕೆ ಬೇರೆ ರೂಪದಲ್ಲಿ ಕೊಡಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಮಾಡಿರೋದು ಬಿಜೆಪಿ ಪದಾಧಿಕಾರಿ ಯಾದಗಿರಿ ಪ್ರಕರಣ A1, A2, A3 ಬಿಜೆಪಿ ಮೆಂಬರ್
ಪೂಜಾರ್ ಅವರು ಚಿತ್ತಾಪುರ ಸಭಾನಾಯಕರೇ, ನೋಡಿ ಹೇಳಿ ಸರಿ ಅಲ್ಲ. ನೋಡಿ, ಪೂಜಾರ್ ಪೂಜಾರ್ ಕೊಡ್ರಿ 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 ಏ ಭಾರತಿ ಕೊಡ್ರಿ. ನೋಡಿ ಕ್ವಶನ್ ಆನ್ಸರ್ ಇದಲ್ಲ. ಕ್ವಶನ್ ಕೇಳಿದ್ರೆ ಕೊಟ್ಟು ಎಲ್ಲರೂ ಎದ್ದು ನಿಂತರ ನೋಡಿ. ನಮೋಶಿ ಸಾಹೇಬ್ರಿಗೆಲ್ಲ ಗೊತ್ತಿದೆ, ಹೇಳಿ ಸರ್. ಅವ್ರ ಸರ್ಕಾರ ಹಾಕಿದೆ ಸರ್. ಖರ್ಗೆ ಅವರೇ, ಖರ್ಗೆ ಖರ್ಗೆ ಯಾಕೆ ಸಂಘರ್ಷ ಯಾಕೆ ಹೇಳಿ? ಖರ್ಗೆ ನಮೋಶಿ ಸಾಹೇಬ್ರಿಗೆಲ್ಲ ನೀವು ಗೊತ್ತಿದೆ, ಕುತ್ಕೊಳ್ರಿ. ಹೇಳಿ. ಕಲಬುರಗಿ ಮಾಡದಂತೆ ಇನ್ ಕಡೆ ಯಾರಿದ್ದಾರೆ ಗೊತ್ತು, ಹೇಳಿ ನಮೋಶಿ ಹೇಳಿ 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 ಸರ್. ನಮೋಶಿ ಎಷ್ಟು ಕೇಸ್ ಚಿತ್ತಾಪುರ ಅಭ್ಯರ್ಥಿ ಮೇಲೆ ಹಾಕಿದ್ರಿ ಅಕ್ಕಿ ಪ್ರಕರಣದಲ್ಲಿ? ಹೇಳಿ ಹೇಳಿ. ಈಗ ರಾಜ್ಯ ನಿಮ್ ಸರ್ಕಾರ ಕಾರಣ ಅಂತ ಹೇಳ್ಯಾರ? ಇವರಿದ್ದಾರೆ ಸಾಬಣ್ಣ ತಡವಾಗಿ ನೀವು ನಿಮ್ ಸರ್ಕಾರನೇ ಕಾರಣ ಅಂತ ಹೇಳ್ಯಾರ? ಗುರಿ ಮಾಡಬಾರ್ದು. ಅರೆ ವಿರೋಧ ಪಕ್ಷವಾಗಿ ನಾವು ಇಲ್ಲ ಕೆಲಸ ಮಾಡ್ತಾ ಅವ್ರೇ ನೋಡಿ, ನೀವು ಯಾಕೆ ಹೇಳ್ತೀರಿ? ತಳವಾರ್ ಸಾಹೇಬ್ರು ಹೇಳಿ, ಏ, ನಮೋಶಿ ಖರ್ಗೆ. ಅವ್ರು ಹೇಳಿ. ಏನ್ರಿ ಯಾಕೆ ಕೊಡ್ರಿ. BJP ಅವ್ರು ಹೇಳಿ? ನೋಡಿ ನಾ ಹೇಳ್ತೀನಿ, ನಾನು ನಿಮ್ಗೆ ಹೇಳ್ತೀನಿ.